ನಮಸ್ತೆ ಸ್ನೇಹಿತರೆ, ನಾನು ಸಮ್ಮತ್ ವಿಜಯನ್ ಅಂತ. ನಿನ್ನೆ ಹೊಸಕೋಟೆ ಹತ್ರ ಒಂದು 7 ಸೀಟರ್ ಕಾರು ಒಂದು ಭೀಕರ ದುರ್ಮರಣ ಆಗಿ 7 ಜನ ಸಾವನ್ನಪ್ಪಿದ್ದಾರೆ ಅಂತ ಕೇಳಿ ತುಂಬ ಬೇಜಾರಾಯಿತು. ಏಕೆಂದರೆ ಈ ಥರ ಒಂದು ಘಟನೆ ನಡೆದಾಗ ಅವರೊಂದು ಪರಿಚಯ ಇಲ್ಲದೇ ಇರ್ಬೋದು, ಆದರೆ ಒಂದು ಚಿತ್ರಣ ನೋಡಿಬಿಟ್ಟು ಇಂಥವ್ರಿಗೂ ನಮಗೆ ಭಾಳ ತುಂಬ ಬೇಜಾರಾಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಚಾಲಕನ ನಿರ್ಲಕ್ಷ್ಯತನ ಮತ್ತು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋದಲ್ಲೇ ಇರೋದು. ಚಾಲಕ ಮಾಡಿರೋ ತಪ್ಪುಗಳೇನು ಅಂದರೆ, ಮೊದಲನೇ ತಪ್ಪು ಸೀಟ್ ಬೆಲ್ಟ್ ಹಾಕ್ದಲೇ ಇರೋದು. ನೀವು ಎಷ್ಟು ಲಕ್ಷ ಅಥವಾ ಎಷ್ಟೇ ಕೋಟಿ ಗಾಡಿಯಲ್ಲಿದ್ದರೂ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ ಏರ್ ಬ್ಯಾಗ್ ಓಪನ್ ಆಗೋಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಅತಿ ವೇಗ, ನೀವು ಕಂಟ್ರೋಲಾಗಿ ಗಾಡಿ ಓಡಿಸ್ತಾ ಇದ್ದರೆ ಎದುರುಗಡೆ ಯಾರೇ ಬಂದರೂ ಕೂಡ ನೀವು ಕಂಟ್ರೋಲ್ ಮಾಡ್ಬೋದು, ಚಾಲಕ ಕಂಟ್ರೋಲ್ ಮಾಡ್ಬೋದು. ಅಥವಾ ಅತಿ ವೇಗದಲ್ಲಿದ್ದರೆ 140, 150 ಈ ಥರ ಇದ್ದರೆ ನೀವು ಎಷ್ಟೇ ಲಕ್ಷದ ಗಾಡಿ, ಎಷ್ಟೇ ಕೋಟಿ ಕಾರ್ ಇದ್ದರೂ ಅವಾಯ್ಡ್ ಮಾಡೋದು ಕಷ್ಟ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಎಲ್ಲ ಚಾಲಕರಲ್ಲಿ ನನ್ನದೊಂದು ವಿನಂತಿ, ನೀವು ನಿಮ್ಮ ವೇಗಕ್ಕೆ ಮಿತಿ ಇರಲಿ ಮತ್ತು ನೀವು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿ, ಸೀಟ್ ಬೆಲ್ಟ್ ಹಾಕೊಳ್ಳಿ, ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಾರಲ್ಲಿ ಇಟ್ಕೊಂಡು ಪ್ರಯಾಣ ಮಾಡಿ ಅಂತ ಹೇಳ್ತಾ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.